Great leaders don't just lead today, they inspire tomorrow. ಇದ್ರ ಬಗ್ಗೆ ನಿಮ್ಗೆ ಕರೆಸಿ ಮಾತಾಡಿಸೋ ಪ್ಲ್ಯಾನ್ ಇತ್ತು, ಸಮಯ ಕಡಿಮೆ ಇರೋದ್ರಿಂದ ಮಾತಾಡಿಸ್ತಾ ಇಲ್ಲ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಿಮಗೆ ಅರ್ಥ ಹೇಳ್ತಾ ಇದ್ದೀನಿ. ಬಟ್ ನಾನು ಮುಂಚೆ ಎಲ್ಲ ಏನೊಂದು ಆ್ಯಕ್ಟಿವಿಟಿ ಮಾಡಿಸ್ತಿದ್ದೆ ಅದೊಂದು ಮಾತ್ರ ನಿಮ್ಗೆ ಹೇಳ್ಬಿಡ್ತೀನಿ, ಸ್ವಲ್ಪ ಶೇಕ್ ಮಾಡುತ್ತೆ. ಆವಾಗಲೇ ಹೇಳಿದ್ದೆ, ಅಲ್ಲಿ ಕೊನೆ ದಿನ ನೀವು ಪುಣ್ಯ ಮಾಡಿದ್ದೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಒಂದು ಸಮಾಧಿ ಮಾಡಿದ್ದಾರೆ. ನಮ್ಮದು ಸಮಾಧಿ ಮೇಲೆ ಒಂದು ಪ್ಲೇಕ್, ಒಂದು 2-3 ಸೆಂಟೆನ್ಸ್ ಹಾಕಕ್ಕೆ ನಿಮ್ಮ ಬಗ್ಗೆ. ಅವ್ರು ತಲೆ ಕೆಡಿಸ್ಕೊತಾ ಇದ್ದಾರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ. ಆ ಸಮಾಧಿ ಮೇಲೆ ಏನಂತ ಇರಬೇಕು ನಿಮ್ಮ ಬಗ್ಗೆ ಅಂತ ಒಂದ್ಸರಿ ಸುಮ್ಮನೆ ಯೋಚನೆ ಮಾಡಿ, ಬರೀರಿ ಆ ಪದ. ನೀವು ಆ ಪದ ಬರೆದ್ರೆ ಇವತ್ತಿಂದ ನಿಮ್ಮ ಲೈಫ್ ಚೇಂಜು. ಯಾಕೆ ಹೇಳಿ? ನಿಮಗೆ ಗೊತ್ತಾಗೋಯ್ತಲ್ಲ ಕೊನೆಯಲ್ಲಿ ನಾನು ಏನಾಗಿರ್ಬೇಕು ಅಂತ, ನನ್ನ ಸಮಾಧಿ ಮೇಲೆ ಏನು ಬರಬೇಕು ಅಂತ ಗೊತ್ತಾಗೋಯ್ತಲ್ಲ. ಇದು ನಾನು ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ. ಸುಮಾರು ಜನಕ್ಕೆ ಇದು ಶೇಕ್ ಆಗಿಬಿಟ್ಟಿದ್ದಾರೆ. ಸಿಂಪಲ್ ಅಲ್ವಾ? ನೀವೆಲ್ಲೇನು ಬರೀತೀರಿ ಆ ಥರ ಈ ಇಡೀ ಟೈಮ್ ನಡ್ಕೊಂಬಿಡ್ರಿ, ಸಾಕು. ನೀವು ಲೈಫ್ ಫುಲ್ ಟ್ರಾನ್ಸ್ಫರ್ಮೇಷನ್ ನಿಮಗೆ ಕೊಟ್ಟಿದ್ದೀವಿ ಆಪ್ಷನು. ನಾನು ನೋಡೋಕ್ಕಿರಲ್ಲ ಆಮೇಲೆ, ಆದರೆ ಮಕ್ಳಿಗೆ ಹೇಳ್ಬಿಟ್ಟು ಸಾಯ್ಬೋದು ಬೇಕಾರೆ. ನೋಡಪ್ಪ ಸಮಾಧಿ ಕಟ್ಸಿದ್ರೆ ಈ ಥರ ಮಾಡು ಅಂತ ಹೇಳ್ಬೋದು. ಲೀಡರ್ಶಿಪ್ ಸ್ಟಾರ್ಟ್ಸ್ ವಿತ್ ಐಡೆಂಟಿಟಿ, ನಾಟ್ ಪೊಸಿಷನ್. ಸುಮ್ಮನೆ ಗಾಂಧೀಜಿ ತಗೊಂಡ್ರೆ ಫಾರ್ ಎಕ್ಸಾಂಪಲ್, ಯಾವ ಪೊಸಿಷನ್ ಬೇಕಿರಲಿಲ್ಲ ಅಲ್ವಾ? ಬಿ ಎ ವಿಷನರಿ. ಸೊ ಲೀಡರ್ಶಿಪ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕೀ ವರ್ಡೇ ವಿಷನ್. ಯಾರು ವಿಷನರಿನೋ ಅವರು ಲೀಡರು. ದೇ ವಿಜುವಲೈಸ್ ಸಕ್ಸಸ್ ಅಂಡ್ ರೈಟ್ ಎ ವಿಷನ್ ಬೋರ್ಡ್. ನೀವು ನೋಟ್ ಮಾಡ್ಕೊಂಡಿರಿ, ವಿಷನ್ ಬೋರ್ಡು, ವಿಷನ್ ಆ್ಯಕ್ಟಿವಿಟಿ ದಯವಿಟ್ಟು ಮನೆಯಲ್ಲಿ ನೀವು ಮಾಡಲಿಲ್ಲ ಅಂದರೆ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಅದು. ಓಕೆ, ನಮ್ಮ ಉದ್ದೇಶ ಯಾಕೆ ಲೀಡರ್ಶಿಪ್ ಮಾಸ್ಟರಿ ಮಾಡ್ಕೋಬೇಕಂದ್ರೆ ಫಾರ್ ದಿಸ್. ಸೊ ನನ್ನ ಉದ್ದೇಶ ಏನಂದರೆ ರೀಇನ್ವೆಂಟ್ ಯುವರ್ ಸೆಲ್ಫ್. ನಮ್ಮನ್ನು ನಾವು ಮರುಶೋಧಿಸ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಮೊಬೈಲ್ ಬೇರೆ ವರ್ಷನ್ ಬೇಕು, ಕರೆಕ್ಟಾ? ನಂತರ ಈ ಸ್ಲೈಡ್ ಚೇಂಜರು ಹಳೇದಿತ್ತು, ಈ ಪ್ರೋಗ್ರಾಮ್ಗೆ ಹೊಸ ತರಿಸ್ತೇನೆ. ಶಂಕರ್ ಕೇಳಿದೆ ಇದೆಯಾ ಅಂತ, ಇಲ್ಲಾದರೂ ಹೊಸ ತರಿಸ್ದೆ. ಯಾಕೆ? ಇದು ಬೆಸ್ಟ್ ವರ್ಷನ್. ಅದು ಸ್ವಲ್ಪ ಹಳೇದು ಒಂದೊಂದು ಸರಿ ಕೈ ಕೊಡ್ತಾ ಇತ್ತು. ಅದನ್ನು ಚೇಂಜ್ ಮಾಡ್ತೀವಿ ನಾವು. ಹಂಗೆ ಚೇಂಜ್ ಆಗಬೇಕಲ್ವಾ? ನಮ್ಮ ಪ್ರಾಡಕ್ಟ್ಸ್ ಮಾತ್ರ ಚೇಂಜ್ ಆದ್ರೆ ಆಗಲ್ಲ. ಬಿ ಎ ನ್ಯೂ ಯು. ಹೊಸ ವ್ಯಕ್ತಿಗಳು ನಾವಾಗಬೇಕು. ಹೊಸದು ಅಂದರೆ ಅಲ್ಲೇನೋ ಒಂಥರ ಇಂಟ್ರೆಸ್ಟ್ ಇರುತ್ತೆ, ಕರೆಕ್ಟಾ? ಆ ಹೊಸತನ ಪ್ರತಿನಿತ್ಯ. ಈಗ ಆ್ಯಕ್ಚುಲಿ ಸನ್ರೈಸು ಮತ್ತು ಸನ್ಸೆಟ್ ಇದೆಯಲ್ಲ, ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ನಮ್ದು ಅದೇ ಕೆಲಸ ಇರ್ಬೋದು, ಅದೇ ಚಟುವಟಿಕೆ ಇರ್ಬೋದು, ನಾವು ಬೇರೆ ಬೇರೆ ವಿಭಿನ್ನವಾಗಿರೋಕ್ಕೆ ಸಾಧ್ಯನಾ? ಆಲೋಚನೆ ಮಾಡೋಣ. 10x ಯಾಕೆ? ಸ್ಪೀಡ್ ಬೇಕು ನಮಗೆ. ತುಂಬ ಸ್ಲೋ ಆಗಿದ್ದರೆ ಸಾಧ್ಯ ಇಲ್ಲ. ಆ್ಯಂಡ್ 1% ಕ್ಲಬ್ ಅಂದರೆ 99% ಜನ ಏನಾದ್ರು ಆಗಲಿ, ನಾನು ಟಾಪಲ್ಲಿ 1% ಜನ ಹೆಂಗಿರ್ತಾರೋ ನಾನು ಹಂಗಿರಬೇಕು ಅಂದರೆ ನಾನು ಲೀಡರ್ ಆಗ್ತೀನಿ. 99% ಥರ ಹೋದರೆ ಫಾಲೋಯರ್ಸ್ ಆಗ್ತೀನಿ. ಫಾಲೋಯರ್ಸ್ ಅಂದರೆ ಯಾರು ಬೇಕಾದ್ರೆ ಆಗ್ಬೋದು, ಕರೆಕ್ಟಾ? ಯಾರು? ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ, ಕರೆಕ್ಟ್? ಬಟ್ ಲೀಡರ್ ಆಗಬೇಕಾದ್ರೆ ದಮ್ ಇರಬೇಕು, ವಿಷನ್ ಇರಬೇಕು. ಅವನಿಗೆ ನಾನು ಬೆಳಿಬೇಕು ಅನ್ನೋ ಹಂಬಲ ಇರಬೇಕು. ಟೀಮ್ ಬಿಲ್ಡಿಂಗ್ ಅಲೋನ್ ವಿ ಕ್ಯಾನ್ ಡೂ ಸೋ ಲಿಟಲ್, ಟುಗೆದರ್ ವಿ ಕ್ಯಾನ್ ಡೂ ಸೋ ಮಚ್. ಇದರೊಳಗಡೆ ನಮ್ಮ ಒಂದು ಯಾವ ಥರ ನಾವು ಟೀಮ್ನ ನೋಡಬೇಕು, ಟೀಮ್ ರೋಲ್ಸ್ನ ಅಂದರೆ ಒಂದು ಜನರಲ್ ಆಗಿ ನಾನು ಪ್ಲ್ಯಾನ್ ಮಾಡಿರೋದು ಇನ್ಸ್ಪೆಕ್ಟ್ರು, ಐಡಿಯಾಸ್ ಪರ್ಸನ್ನು, ಕೋಆರ್ಡಿನೇಟರು, ಟೀಮ್ ಲೀಡರು, ಕ್ರಿಟಿಕ್ಕು, ಇಂಪ್ಲಿಮೆಂಟರು, ಎಕ್ಸ್ಟರ್ನಲ್ ಕಾಂಟ್ರಾಕ್ಟರು. ಈ ಥರ ಜನರನ್ನು ಐಡೆಂಟಿಫೈ ಮಾಡಿ ಅವ್ರವ್ರಿಗೆ ಆ ಥರದ ಕೆಲಸ ಹಚ್ಚಿದರೆ ಎಲ್ಲ ಥರದ ಕೆಲಸ ಸ್ವಲ್ಪ ಸುಗಮವಾಗಿ ಆಗ್ತದೆ. 5 ಬೆರಳು ಸರಿ ಇಲ್ಲ ಗೊತ್ತು,
ಆದರೆ 5 ಬೆರಳನ್ನು ಯೂಸ್ ಮಾಡಿ ಒಂದು ದೊಡ್ಡ ಐಟಮ್ ನಾನು ಪಿಕ್ ಮಾಡ್ಬೋದು. 10 ಬೆರಳು ಯೂಸ್ ಮಾಡಿದ್ರೆ ಐ ಕ್ಯಾನ್ ಡೂ ವಂಡರ್ಸ್. ಯಾರ್ಯಾರ ಸ್ಟ್ರೆಂತು ವೀಕ್ನೆಸ್ಸು ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಸ್ವಾಟ್ ಅನಾಲಿಸಿಸ್ನ ಪ್ಲ್ಯಾನ್ ಮಾಡಿ ಜವಾಬ್ದಾರಿ ಕೊಟ್ಟರೆ ಕೆಲಸ ಸುಲಭವಾಗಿ ಆಗ್ತದೆ. ಲಗಾನ್ ಫಿಲಮ್ ಎಷ್ಟು ಜನ ನೋಡಿರಿ? ಕೊಟ್ಟಿವಿ, ಎಲ್ಲರೂ ನೋಡ್ಬಿಟ್ಟಿದ್ದೀರಿ. ಓಕೆ, ಚಕ್ದೆ. ಲಗಾನ್ನಲ್ಲಿ ಅವನು ಈ ಟೀಮ್ ಒಳಗಡೆ ಇದ್ಕೊಂಡು ಹೆಂಗೆಲ್ಲರನ್ನು ಮೋಟಿವೇಟ್ ಮಾಡಬೇಕು ಮಾಡ್ತಾನೆ. ಇವನ್ ಚಕ್ದೇನಲ್ಲಿ ಟೀಮ್ ಹೊರಗಡೆ ಇಟ್ಕೊಂಡು ಟೀಮ್ನ ಹೆಂಗೆ ಲೀಡ್ ಮಾಡಬೇಕು ಅಂತ ಮಾಡ್ತಾನೆ. ಇನ್ನೊಂದು ಸರಿ ಲೀಡರ್ಶಿಪ್ ಟ್ರೈನಿಂಗ್ ನೋಡಿದ್ದೀನಿ ಅಂದ್ಬಿಟ್ಟು ಅದರಲ್ಲಿ ನನಗೇನು ಪಾಠ ಇದೆ ಅಂತ ಒಂದು ಸರಿ ಫಿಲಮ್ ನೋಡಿ, ಯು ವಿಲ್ ಗೆಟ್ ಲಾಟ್ ಆಫ್ ಆನ್ಸರ್ಸ್. ನಾನು ಮೆಂಟರಾಗಿ ಗುರುತಿಸ್ಕೊತಾ ಇದ್ದೀನಿ, ಆದರೆ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮೆಂಟರಿಂಗ್ ಪಡೆಯಿರಿ, ನೀವು ಮೆಂಟರ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಟೀಮ್ ಲೀಡರ್ಸ್ಗಳಿಗೆಲ್ಲ ನೀವೇ ಮೆಂಟರ್ ಆಗಿಬಿಟ್ಟು ಕರೆಕ್ಟಾಗಿ ಗೈಡ್ ಮಾಡ್ತಾ ಬಂದರೆ ಏನು ಸಖತ್ತಾಗಿರ್ತದೆ ಅಲ್ವಾ? ಮೆಂಟರ್ಸ್ ಟೇಕ್ ಯು ಫ್ರಮ್ ವೇರ್ ಯು ಆರ್ ಟುಡೇ ಆ್ಯಂಡ್ ವೇರ್ ಯು ವಾಂಟ್ ಟು ಗೋ. The personal one-to-one aspect of mentoring is something our society desperately needs. Seriously. Okay? ಬೇರೆ ಬೇರೆ ಎಕ್ಸಾಂಪಲ್ ಕೊಡಲ್ಲ. ಇನ್ನೇನು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ. ಉಮಾ ನಾಯ್ಡು ವಾಂಟ್ಸ್ ಟು ಬಿಕಮ್ ಎ ಕಾರ್ಪೊರೇಟರ್. She is with me. She is taking my advice. I have invited her to be here today. So 99% she may become a ಕಾರ್ಪೊರೇಟರ್. ಕಾರ್ಪೊರೇಟರ್ ಆದಮೇಲೆ ನಾನು ಶಂಕರ್ಗೆ ಹೇಳಿದೆ, ನಿಮ್ಮ ಟೀಮ್ಗೆ ಒಂದು ಸರಿ ಕರೆಸ್ತೀನಿ ಅಂತ. ಶಂಕರ್ ಕೇಳಿದ್ರು, ಮೇಡಮ್ ಬೇರೆ ರೆಕಗ್ನೈಸ್ ಮಾಡಬೇಕಂತ. ಅದಕ್ಕೆ ಈಗಲೇ ಇದ್ದಿದ್ದೀರ ರೆಕಗ್ನೈಸ್ ಮಾಡಿದ್ದೀನಿ. ಹೌಸ್ ವೈಫ್, ಬಟ್ ವುಮೆನ್ ಲೀಡರ್ಶಿಪ್ ಕೋಟ ಇದೆ. ಯಜಮಾನರು ಡಿಸೈಡ್ ಮಾಡಿದ್ರು, ಅವ್ರು ಯೋಚನೆ ಮಾಡಿಲ್ಲ. ಬಟ್ ನೌ ಶಿ ವಾಂಟ್ಸ್ ಟು ಬಿಕಮ್ ಎ ಲೀಡರ್. ಅವರು ಶಿ ಹಸ್ ಡಿಸೈಡೆಡ್ ಆ್ಯಂಡ್ ಶಿ ಈಸ್ ಹಿಯರ್. ನನಗೆ ಗೊತ್ತಾಗಿದೆ, ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ. ಬಂದ್ರೆ ಮುಗೀತಲ್ಲ, ದಟ್ಸ್ ಇಟ್. ನನಗೆ ಬೇರೆ ಸುಮಾರು ಜನ ನಮ್ಮಿಂದ ಗೈಡೆನ್ಸ್ ಪಡೆದವರು ಲಾಭ ಪಡೆದಿದ್ದಾರೆ. ಅದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು 3-4 ಜನ ನಮ್ಮ ಆನ್ಲೈನ್ ಸೆಷನ್ನಲ್ಲಿರೋ ಸ್ಟೂಡೆಂಟ್ಸು ಬಂದಿದ್ದಾರೆ. ಅವ್ರುಗಳೂ ನಿಮ್ಮೆಲ್ಲರನ್ನು ರೆಕಗ್ನೈಸ್ ಮಾಡ್ತೀನರಪ್ಪ. ಹಾಂ, ಓಕೆ. ರಾಜೇಂದ್ರ, ನವೀನ್ ಇಲ್ಲಿದ್ದಾರೆ, ಇಸ್ರೋ ಕನೆಕ್ಟೆಡ್ ಆಗಿದ್ದಾರೆ. ರಾಜೇಂದ್ರನ್ ಒಂದು ಬಿಸ್ನೆಸ್, ವಿಕಾಸ್ ಎಲ್ಲೋ ದೂರ ಇದ್ದಾರೆ. ಓಕೆ. ಸೊ ಯಾಕೆ ಹೇಳ್ತಾ ಇದ್ದೀನಿ, ಆನ್ಲೈನಲ್ಲಿ ಕಲಿಯೋಕ್ಕಾಗತ್ತಾ ಅಂತ ನನಗೆ ಡೌಟ್ ಇತ್ತು. ಸ್ಪೀಕಿಂಗ್ ಸ್ಕಿಲ್ಸ್ ಆನ್ಲೈನಲ್ಲಿ ಕಲಿಸ್ಬಿಟ್ರೆ. ಅವ್ರು ರಾಜೇಂದ್ರ ಇವತ್ತು ಫಸ್ಟ್ ಟೈಮ್ 1-to-1 ಕಣ್ಣಾರೆ ನೋಡ್ತಾ ಇದ್ದೀನಿ ನಾನು. ಬರೀ ಅವ್ರ ಮುಖ, ಬರೀ ಅವ್ರ ಫೇಸ್ ಮಾತ್ರ ನೋಡ್ತಾ ಇದ್ದೆ. ಬಟ್ ನಾ ಅಂದ್ಕೊಂಡಿದ್ವಲ್ಲ, ನನ್ನ ನೋಡ್ದಲ್ಲೇ ಸ್ಪೀಕಿಂಗ್ ಎಕ್ಸ್ಪರ್ಟ್ಸ್ ಮಾಡಿಬಿಟ್ಟೆ ಕೆಲವನ್ನ. ಐ ಹ್ಯಾವ್ ನಾಟ್ ಮೆಟ್ ದೆಮ್. ಅಂದರೆ ನಮ್ದು ಏನಾಗಿರುತ್ತೆ, ನಮ್ಮ ಕೈಲಿ ಆಗಲ್ಲ, ಹಿಂಗೆ ಆಗುತ್ತಾ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಿಜವಾಗ್ಲೂ ಮಾಡಿದಾಗ ಏನಾಗುತ್ತೆ, ಅದು ಸಾಧ್ಯ ಆಗ್ತದೆ. ಆ್ಯಂಡ್ ಕ್ರಿಯೇಟಿವ್ ಆಗಿರಬೇಕು. ಕರೆಕ್ಟಾ? ಕ್ರಿಯೇಟಿವಿಟಿ ಎಲ್ಲದರಲ್ಲೂ ನಾವು ತೋರ್ಸೋಕ್ಕೆ ಸಾಧ್ಯತೆ ಇದೆ. ಇದೇ ಒಂದು 1 hour ಸೆಷನ್ ಮಾತಾಡ್ಬೋದು. ಬಟ್ ನೀವು ಮಾಡೋ ಕೆಲಸನೇ ಇನ್ನೊಂಚೂರು ಡಿಫ್ರೆಂಟಾಗಿ ಮಾಡೋದನ್ನೇ ಕ್ರಿಯೇಟಿವಿಟಿ ಅಂತ ಕರಿತೇವೆ. ಈಸ್ ಇನ್ವೆಂಟಿಂಗ್, ಎಕ್ಸ್ಪೆರಿಮೆಂಟಿಂಗ್, ಗ್ರೋಯಿಂಗ್, ಟೇಕಿಂಗ್ ರಿಸ್ಕ್, ಬ್ರೇಕಿಂಗ್ ರೂಲ್ಸ್, ಮೇಕಿಂಗ್ ಮಿಸ್ಟೇಕ್ಸ್, ಹ್ಯಾವಿಂಗ್ ಫನ್. ನನಗೆ ಬ್ರೇಕಿಂಗ್ ರೂಲ್ಸು, ಮೇಕಿಂಗ್ ಮಿಸ್ಟೇಕ್ಸು ಸ್ವಲ್ಪ ಜಾಸ್ತಿ ಇಷ್ಟ. ಕರೆಕ್ಟಾ? ಏನು ಸಾರ್ ಹಿಂಗೆ ರೂಲ್ ಹಾಕೊಂಡ್ಬಿಟ್ಟಿದ್ದೀವಿ. ರೂಲ್ ಬ್ರೇಕ್ ಮಾಡೋರೆ ಜಾಸ್ತಿ ಸಾಧನೆ ಮಾಡಿರೋದು. ಓಕೆ, ನಾವು ಹಾಕ್ಕೋಬೇಕು ರೂಲ್ಸು, ನಾವೇ ಅದನ್ನ ರೀವರ್ಕ್ ಮಾಡಬೇಕು. ದಟ್ಸ್ ಇಟ್. ಓಕೆ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಅನದರ್ ಕ್ರೂಷಿಯಲ್ ಇಂಪಾರ್ಟೆಂಟ್ ಟಾಸ್ಕ್. ಇವೆಲ್ಲ ವಿಷಯಗಳೂ ಒಂದು 10-15 ನಿಮಿಷ ಮಾತಾಡುವಂತಹ ವಿಚಾರಗಳು. ಬಟ್ ಸಿಂಪಲ್ಲಾಗಿ ಹೇಳೋದಾದರೆ, ಪಾಸ್, ಕೆಲವು ಸರಿ ಪಾಸ್ ಮಾಡ್ಕೊಂಡು ಇನ್ನೊಂದು ಸರಿ ಮಾಡ್ತಾ ಇದ್ದೀನ ಇಲ್ವಾ. ಥಿಂಕ್, ಚೂಸ್ ವೈಸ್ಲಿ, ಲೀಡ್ ಕಾನ್ಫಿಡೆಂಟ್ಲಿ.
ಇಲ್ಲಿ ಅದನ್ನು ಸ್ಟಾಪ್, ಪಾಸ್, ಥಿಂಕ್, ಡಿಸೈಡ್, ಆ್ಯಕ್ಟ್. ಲೀಡರ್ ಶುಡ್ ಪಾಸ್ ಬಿಫೋರ್ ರಿಯಾಕ್ಟಿಂಗ್. ಓಕೆ, ನಾನು ಆ್ಯಕ್ಷನ್ ಅಂದರೆ ರಿಯಾಕ್ಷನ್ ಇದೆ, ರಿಯಾಕ್ಷನ್ ಜಾಗದಲ್ಲಿ ರೆಸ್ಪಾನ್ಸ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಬೇರೆ ಟ್ರೈನಿಂಗಲ್ಲಿ ಏನು ಹೇಳ್ತಾ ಇದ್ದೆ ಅದು ಹೇಳ್ತೀನಿ, ಬೇಗ ಅರ್ಥ ಆಗುತ್ತೆ. ಯಾರ ಮೇಲೆ ಕೋಪ ಬರುತ್ತೆ, ತೆಗೆದು ಹೊಡಿತೀನಿ, ಅವ್ರ ಪ್ರಾಣ ಹೊಟ್ಟೋಗುತ್ತೆ. ನನ್ನ ಇಂಟೆನ್ಷನ್ ಪ್ರಾಣ ಅವ್ರು ಹೊಡೆಯೋಂಗಿತ್ತ. ಎಷ್ಟೊಂದು ಜನ ಹೆಂಡತಿ ಸತ್ತೋಗಿರೋದು ಹಿಂಗೆ, ಅವ್ನು ಸಾಯಕ್ಕೆ ಹೊಡಿಲಿಲ್ಲ, ಏನೋ ಕೋಪ ಬಂತು ಅಂತ ಹೊಡೆದ, ತಗೊಂಡೋಗ್ಬಿಟ್ಟ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ರೆ ಪರಪ್ನಗ್ರಹಾರ 50% ಖಾಲಿ ಇರ್ತಾ ಇತ್ತು. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಅದಕ್ಕೆ ಅರ್ಥ ಮಾಡ್ಸಕ್ಕೆ ನಾನು ಹೇಳ್ತಾ ಇರೋದು. ದಿಸ್ ಹ್ಯಾಸ್ ಹೆಲ್ಪ್ ಮೀ ಪರ್ಸನಲಿ ಆಲ್ಸೋ. ಯಾಕೆಂದರೆ ನಾನು ಈಗ ಏನೇ ಇದು ಮಾಡಬೇಕಾದ್ರೂ ಹತ್ರವಾಗಿ ಡಿಸಿಷನ್ ತೊಗೊಳ್ಳಲ್ಲ, ಯೋಚನೆ ಮಾಡ್ತೀನಿ, ಫ್ರೆಂಡ್ಸ್ ಜೊತೆ ಕನ್ಸಲ್ಟ್ ಮಾಡ್ತೀನಿ. ಅದಾದಮೇಲೆ ನಿರ್ಧಾರ ನಾನೇ ತಗೋಬೇಕು. ನಿರ್ಧಾರ ತಗೊಳ್ಳೋ ಮುಂಚೆ ಇಲ್ಲ ನನಗೆ ಜ್ಞಾನ ಇರಬೇಕು. ಈಗ ರೋಡ್ ಆಕ್ಸಿಡೆಂಟ್ ಆಗುತ್ತೆ, ನಾನು ಡ್ರೈವರ್ಸ್ಗಳಿಗೆ ಕೆಲಸ ಟ್ರೈನಿಂಗ್ ಮಾಡಿದಾಗ ಹೇಳ್ತೀನಿ, ನಿನಗೆ ಆವಾಗ ಟೆನ್ಷನಲ್ಲಿದ್ದರೆ ನೀನೇನು ನಿರ್ಧಾರ ತಗೋಬೇಡ. ನೀನು ನೆಕ್ಸ್ಟ್ ಸೂಪರ್ವೈಸರಿಗೆ ಫಸ್ಟ್ ಫೋನ್ ಮಾಡಿಬಿಡು, ಇನ್ಫಾರ್ಮ್ ಮಾಡು. ಬಿಕಾಸ್ ನಾವು ಟೆನ್ಷನಲ್ಲಿದ್ದಾಗ ತಪ್ಪು ನಿರ್ಧಾರಗಳು ಜಾಸ್ತಿ ತಗೋತೀವಿ. ಸ್ವಲ್ಪ ಅದಕ್ಕೆ ಕೂಲ್, ಕಾಮ್, ಕಂಫರ್ಟಬಲ್, ಕಂಪೋಸ್ಟ್ ಫಾರ್ಮುಲಾ ಕೊಟ್ಟಿರೋದು ಅದಕ್ಕೆ ನಾನು. ಆವಾಗ ಏನು ಮಾಡ್ತೀರಾ, ನೀವು ರಿಯಾಕ್ಟ್ ಮಾಡಲ್ಲ, ರೆಸ್ಪಾನ್ಸ್ ಮಾಡ್ತೀರಾ. ಅದಕ್ಕೋಸ್ಕರ ಪಾಸ್ ಬಿಫೋರ್ ರಿಯಾಕ್ಟಿಂಗ್. ಇನ್ ಗಾಡ್ ವಿ ಟ್ರಸ್ಟ್, ರೆಸ್ಟ್ ಬ್ರಿಂಗ್ ಡೇಟಾ ಟು ದಿ ಟೇಬಲ್. ಚೆನ್ನಾಗಿದೆಯಾ ವಾಕ್ಯ? ಯಾರಾದರೂ ಒಬ್ರು ಮಾತಾಡಿ, ಇನ್ನೊಂದು ಪುಸ್ತಕ ಕೊಡೋಣ ಅನ್ನಿಸ್ತಾರೆ. ಯಾರು ಬರ್ತೀರಿ ಇಲ್ಲಿ? ಚೆನ್ನಾಗಿದೆ, ನಾನು ಎಕ್ಸ್ಪ್ಲೈನ್ ಮಾಡೋ ಬದಲು ಯಾರು? ಅವರೇ ಬನ್ನಿ ಬನ್ನಿ ಬನ್ನಿ. ನೀವು ಬುಕ್ ತೊಗೊಂಡಿದ್ರೆ ಅವಾಗಲೇ? ಇಲ್ಲ, ಬನ್ನಿ ಬನ್ನಿ, ಫಾಸ್ಟ್ 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 ಫಾಸ್ಟ್. ಎಲ್ಲರೂ ಒಂದ್ಸರಿ ಓದಿ ಆ ವಾಕ್ಯ. ಮೈಕ್ comment. In God we trust. Yes, definitely I do trust. And rest bringing the data to the table. If I'm not wrong, I was just discussing with Srinivas Rao the same thing, that the data what I'm having it on my board but not on my Excel sheet. So he is there. Just before this meeting we were discussing about the same thing. Okay, good. So ತರಬೇತಿಯಿಂದ ಯಶಸ್ಸು ಅಂತಾನೆ ಒಂದು ಪುಸ್ತಕ ಬರೆದೆ. ಆ ಪುಸ್ತಕನ ಇವರಿಗೆ ಕೊಡ್ತಾ ಇದ್ದೀನಿ. ಒಂದು ಫೋಟೋ